ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್ ನಮಗೊಂದು ಟಾಟಾ ಇಂಡಿಗೋ CS ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ. ಹ್ಞೂ ಸರ್, ಮಾರೋದು ಸರ್. ಓಕೆ, ವೈಟ್ ಬೋರ್ಡಲ್ಲ ಇದು? ವೈಟ್ ಬೋರ್ಡ್ ಐತೆ ಸರ್. ಸರ್ ಮಾಡಲ್ ಏನೈತ್ರಿ? 2014 ಐತ್ರಿ. 2014 ಮಾಡಲ್ಲು. ಹ್ಞೂ ರೀ. ಓಕೆ, ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಥರ್ಡ್ ಓನರ್ದು. 14 ಮಾಡಲ್ ಐತ್ರಿ, ಓನರ್ 3. ಗಾಡಿ ಯಾರು ತೊಗೊಂಡ್ರೆ ಕಸ್ಟಮರ್ 4ನೇ ಓನರ್ ಆಗ್ತಾರೆ ರೀ. ಹ್ಞೂ ಸರ್. ಸರ್ ಇಲ್ಲಿ ತನಕ ತಮ್ಮದು ಗಾಡಿ ಕಿಲೋಮೀಟ್ರ್ ಎಷ್ಟು ಓಡೈತ್ರಿ? ಅದು 1:20 ಹೊಡೈತ್ರಿ. 1,20,000 ಕಿಲೋಮೀಟ್ರ್ ಓಡೈತ್ರಿ. ಹ್ಞೂ ರೀ. ಓಕೆ, ಮೀಟ್ರ್ ಚಲ್ತಿನೇ ಐತಲ್ರಿ ಇನ್ನವರೆಗೂ? ಮೀಟ್ರ್ ಚಾಲ್ತೈತಿ. ಬರಾಬರಿ. ಟೈರ್ ಕಂಡೀಷನ್ ಅಂತಲ್ಲ, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ರೀ, 5 ಟೈರ್. ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಒಂದು 70-80% ಅದಾವೆ ರೀ ಎಲ್ಲ ಕೂಡ. 70ರಿಂದ 80% ತನಕ ಟೈರ್ ಐತ್ರಿ. ಹ್ಞೂ ರೀ. ಓಕೆ, ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ, ಅದು ಕೂಡ ಯಾವ ಥರ ಇಟ್ಕೊಂಡಿರತ್ತವು? ಬೋಡ್ಯಾಗ ಒಂದು 500,000 ರೂಪಾಯಿ ಖರ್ಚು ಐತ್ರಿ. ಹ್ಞೂ 500ರಿಂದ 1,000 ರೂಪಾಯಿ ಅಷ್ಟೇ ಐತ್ರಿ ಖರ್ಚು ಬೋಡ್ಯಾಗ. ಇಂಜಿನ್ ಏನೈತ್ರಿ? ಕಂಡೀಷನ್ ಮಾತ್ರ ಫುಲ್ ಕಂಡೀಷನ್ ಐತ್ರಿ. ಇಂಜನ್ದಾಗ ಏನು ಮಾತಾಡಂಗಿಲ್ಲ, ಕಂಡೀಷನ್ ಅದ ಅಂತ ಹೇಳಕತ್ತೀರಿ. ಬಾಡ್ಯಾಗ 500ರಿಂದ 1,000 ರೂಪಾಯಿ ತನಕ ಖರ್ಚು ಅದ ಅಂದ್ರಲ್ರ, ಏನೈತ್ರಿ ಖರ್ಚದು? ಒಂದು ಸ್ವಲ್ಪ ಟಿಂಕರಿಂಗ್ ಐತ್ರಿ ಅದು ಕಾಲಾಗ ಅಷ್ಟೇ ರೀ, ಮತ್ತೇನಿಲ್ಲ. ಸೈಡ್ ಕದದಂತೆ ಕರೆ. ದೊಡ್ಡದಾಗಿ ಮೇಜರಾಗಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರ್ಯಾಸಸ್, ಗಾಡಿ ಮೇಲೆ ಕೇಸಸ್ ಈ ಥರ ಏನೂ ಇಲ್ಲ ಪ್ರಾಬ್ಲಮ್, ಹೌದಲ್ಲ? ಆ ಥರ ಏನಿಲ್ಲ ಸರ್. ಓಕೆ. ಸರ್ ಈ ಕಾರ್ ಗಾಡಿ ಏನು ಕೊಡ್ತೈತ್ರಿ ತಮ್ಮ ಕೈಯಾಗ ಮೈಲೇಜು? ಸರ್ 20-22 ಕೊಡ್ತೈತೆ ರೀ. ಡೀಸೆಲ್ ವೇರಿಯಂಟ್ ಇಲ್ಲ ರೀ? ಡೀಸೆಲ್ ವೇರಿಯಂಟ್. ಇಂಟೀರಿಯರ್ ಎಲ್ಲ ಏನೇನು ಐತ್ರಿ ಮತ್ತು? ಸೌಂಡ್ ಸಿಸ್ಟಮ್ ಐತ್ರಿ, 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ, AC ಸಿಸ್ಟಮ್ ಎಲ್ಲ ಐತ್ರಿ. ಎಲ್ಲ ಐತ್ರಿ? ಹ್ಞೂ ರೀ. ಫೀಚರ್ಸ್ ಎಲ್ಲ ವರ್ಕೇ ಐತ್ರಿ? ಎಲ್ಲ ವರ್ಕ್ ಐತ್ರಿ. ಕುಷನ್ ಹೊಸ ಹಸಿರು ಐತ್ರಿ. ಹಾಂ, ಈ ಗಾಡಿಗೆ ಪವರ್ ವಿಂಡೋ ಏನೈತ್ರಿ 4 ಐತ್ರಿ? 4 ಐತ್ರಿ. ಬರಾಬರಿ. ಸೀಟ್ ಕುಷನ್ ಹೊಸದು ಹಾಕ್ಸಿರ್ತಾವೆ? ಹೊಸದು ಹಾಕ್ಸಿವ್ರಿ. ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಇಟ್ಟಿರಿ ಸರ್? FC ಇನ್ಸೂರೆನ್ಸ್? ಸರ್ ಇನ್ನೂ FC ಇನ್ನೂ 2 ವರ್ಷ ಐತ್ರಿ. ಇನ್ಶೂರೆನ್ಸ್ ಇನ್ನೂ 60 ತಿಂಗಳು ಐತ್ರಿ. 2.5 ತಿಂಗಳು ರೀ? 6-7 ತಿಂಗಳು ಐತ್ರಿ. 6 ತಿಂಗಳ ತನಕ ಇನ್ಸೂರೆನ್ಸ್ ಐತಿ, 2 ವರ್ಷದ ತನಕ FC ಐತಿ, ಹೌದಾ? ಹ್ಞೂ ರೀ. ಇನ್ನು ಈ ಗಾಡಿಗೆ ಸರ್ ತಾವು ಏನು ರೇಟ್ ಏನು ಹೇಳ್ತೀರಿ? 1,25,000 ಹೇಳತ್ತೀವಿ ರೀ. 1,25,000 ಹೇಳಕತ್ತೀರಿ? ಹ್ಞೂ ರೀ. ಮಾಡಲ್ಲ 2014 ಅಲ್ರಿ? ಹ್ಞೂ ರೀ. ಓನರ್ ಎಷ್ಟು ಅಂದ್ರಿ? ಥರ್ಡ್ ಓನರ್. ಓಕೆ, ಗಾಡಿ ತೊಗೊಳೋರು 4ನೇ ಓನರ್ ಆಗ್ತಾರೆ ಅಂದರು ಕಸ್ಟಮರು. ತಾವು ಹೇಳಕತ್ತಿದ ರೇಟ 1,25,000, ಹೌದಾ? ಹ್ಞೂ ಸರ್. ಇದ್ರಾಗ ಏನು ಮಾಡ್ಕೊಡ್ತೀರಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ ಹೆಚ್ಚು ಕಡಿಮೆ? 1,10,000 ರೂಪಾಯಿ ಬಂದ್ರೆ ಕೊಟ್ಟು ಬಿಡ್ತೀನಿ ಸರ್. 15,000 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ 1,10,000ಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹ್ಞೂ ಸರ್. ಫೈನಲ್ ರೇಟಾ ಇದು? ಫೈನಲ್ ರೇಟ್ ಸರ್. ಓಕೆ. ಗಾಡಿ ಒಂದು ವೇಳೆ ತೊಗೊಂಡಾರಂದ್ರೂ ಅವ್ರಿಗೆ ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಸಣ್ಣದಾಗಿ ಒಳಗಡೆ ಟಿಂಕರಿಂಗ್ ಕೆಲಸ ಅದಂದರೆ ಅದು ಕೂಡ 1,000 ರೂಪಾಯಿದಾಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಹ್ಞೂ ಸರ್. ಓಕೆ. ಇವಾಗ ಗಾಡಿ ಇರೋಂಥ ಲೊಕೇಶನ್ ರೀ ಸರ್ ಇದು? ಸರ್ MK ಹುಬ್ಳಿ ರೀ ಅಂತೇಕ ಹ್ಞೂ ಇಟಗಿ ರೋಡ್ ಬರ್ಬೇಕು. MK ಹುಬ್ಳಿ ರೋಡ್ ಅಂತಕ್ಕ ಇಟಗಿಗೆ ಕಡೆ ಬರೋವ್ರಿ? ಹಾಂ ರೀ. ಇಟಗಿ ರೋಡ್ ಕಡೆ? ಹಾಂ ರೀ. ಓಕೆ. ಇದು ಬೆಳಗಾವಿ ಡಿಸ್ಟಿಕ್ ಏನು ರೀ? ಹಾಂ, ಬೆಳಗಾವಿ ಡಿಸ್ಟಿಕ್. ಬರಾಬರ್. ತಮ್ಮದೇನು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹಾಂ, ಇದೆ ಸರ್. ಅಪ್ಡೇಟ್ ಮಾಡಿರ್ತೀವಿ, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಓಕೆ ಸರ್. ಥ್ಯಾಂಕ್ ಯು ಸರ್.